ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗ ಇವತ್ತಿನ ದಿವಸ ಏನು ಮಾಡೋಣಪ್ಪ ಅಂತಂದರೆ 2025ರಲ್ಲಿ ನಡೀತಕ್ಕಂಥ ಒಂದು ಆದರ್ಶ ಪರೀಕ್ಷೆ, ಅದರ ಜೊತೆಗೆ ಒಂದು ಸೈನಿಕ ವಿದ್ಯಾಲಯದ ಪರೀಕ್ಷೆಯ ಒಂದು ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಒಂದು ಕೆಲವೊಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ತಂದಿದ್ದೀನಿ. ಪ್ರತಿದಿನ ನೀವು ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ನೋಡಬೇಕಾದ್ರೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳು, ನಾವು ಇವತ್ತಿನಿಂದ ಏನು ಮಾಡೋಣಪ್ಪ ಅಂತ, ಯಾಕಂದರೆ ನಾವು ನಿನ್ನೆ ದಿನ ಮುರಾರ್ಜಿ ಪರೀಕ್ಷೆಯನ್ನು ಮುಗಿಸಿದ್ವಿ. ಆದರೆ ಇನ್ನೇ ಮುಂದೆ ನಾವು ಸೈನಿಕ ಶಾಲೆ ಮತ್ತು ಆದರ್ಶ ಶಾಲೆಯ ಪರೀಕ್ಷೆಯನ್ನು ಮತ್ತು ಆಳ್ವಾಸ್ ಶಾಲೆಯ ಪರೀಕ್ಷೆಯನ್ನು ತಯಾರು ಮಾಡಲು ನೀವು ರೆಡಿ ಆಗ್ತಾ ಇದ್ದೀರಾ. ಹಾಗಾದರೆ ನಾವು ನಿಮ್ಮ ಜೊತೆಗೆ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಪ್ರತಿ ದಿವಸ ನಾವು ಮೆಂಟಲ್ ಎಬಿಲಿಟಿ, ಸಾಮಾನ್ಯ ಜ್ಞಾನ ಮತ್ತು ನಿಮ್ಮ ಒಂದು 5ನೇ ತರಗತಿಯ ಪ್ರತಿಯೊಂದು ಅಧ್ಯಾಯದ ಮೇಲೆ ಸಂಭವನೀಯ ಪ್ರಶ್ನೆಗಳನ್ನು ನಾವು ಪ್ರತಿ ದಿವಸ ನಿಮ್ಮ ಮುಂದೆ ತರ್ತಾ ಇದ್ವಿ. ಹಾಗಾದರೆ ಇವತ್ತಿನ ದಿವಸ ನಾವು ಮೆಂಟಲ್ ಎಬಿಲಿಟಿ ಒಳಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಅವುಗಳನ್ನು ನಾವು ಯಾವ ರೀತಿ ಬಿಡಿಸಬೇಕು, ಟ್ರಿಕ್ಸ್ ಮುಖಾಂತರ ಯಾವ ರೀತಿ ನಾವು ಪ್ರತಿಯೊಂದು ಪ್ರಶ್ನೆಯನ್ನು ನಾವು ಟಚ್ ಮಾಡಬೇಕಂತ ಇವತ್ತಿನ ದಿವಸ ನಾವು ವಿದ್ಯಾರ್ಥಿಗಳು ನೋಡೋಣ. ಹಾಗಾದರೆ ಮೊದಲ ಪ್ರಶ್ನೆಯನ್ನು ಏನು ಕೊಟ್ಟಿದ್ದಾರಂತೆ ನೋಡೋಣ. 9ರಿಂದ ಪೂರ್ಣವಾಗಿ ಬಾಗು ಹೋಗುವಂತೆ ಮಾಡಲು 30ಕ್ಕೆ ಎಷ್ಟನ್ನ ಕೂಡಿಸಬೇಕು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಅಂತಂದ್ರೆ 9ರಿಂದ ಹೌದಾ ಪೂರ್ಣವಾಗಿ ಭಾಗ ಹೋಗಬೇಕಾದ್ರೆ ಈ ಒಂದು 30ಕ್ಕೆ ನಾವು ಎಷ್ಟನ್ನ ಕೂಡಿಸಿದ್ರೆ ಅದು ಸಂಪೂರ್ಣವಾಗಿ ಭಾಗ ಹೋಗ್ತದ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ನಾವು ನೋಡಬೇಕು ವಿದ್ಯಾರ್ಥಿಗಳೇ, ಈ 9ರ ಮಗ್ಗಿ ನಮಗೆ ಬರಬೇಕು. ಹೌದಾ, ಹಾಗಾದ್ರೆ ನೋಡಿ 9 ಎಷ್ಟಲೇ 36 ಆಗ್ತದ ಅಂತ ನೋಡ್ಕೋಬೇಕು ನಾವು. ಹೌದಾ, ಇಲ್ಲಿ 30 ಅದ. ಹೌದಾ, 30 ಈಚೆಗೆ ಅಂತ ಕೇಳಿಲ್ಲ ಅವರು. 30ಕ್ಕೆ ಎಷ್ಟನ್ನ ಕೂಡಿಸಿದಿರಿ ಅಂತ ಕೇಳಿದ್ದಾರೆ. 9 4 36. ಎಷ್ಟು ವಿದ್ಯಾರ್ಥಿಗಳೇ? 9 4 36. ಇಲ್ಲಿ 30 ಇತ್ತು. ಹೌದಾ, ನಾವು 6ಅನ್ನ ಕೂಡಿಸ್ಕೊಂಡಿವಿ. ಹಾಗಾದ್ರೆ ನಮ್ಮ ಆಯ್ಕೆ ಯಾವುದು? ಸಿ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಇದು ಸಂಪೂರ್ಣ ಭಾಗ ಹೋಗ್ತದ ಅಂತೇಳಿ ನಾವು ನೋಡ್ಕೋಬೇಕು. ಹೌದಾ, ನೋಡಿ ವಿದ್ಯಾರ್ಥಿಗಳೇ, 9 1 9 4 ಸಂಪೂರ್ಣವಾಗಿ ಭಾಗ ಹೋಗ್ತದ. ಅದಕ್ಕೆ ನಾವು ಯಾವುದನ್ನು ಕೂಡಿಸ್ಕೋಬೇಕಂತಂದ್ರೆ ನಾವು 6ಅನ್ನ ಕೂಡಿಸ್ಕೋಬೇಕು. ಹಾಗೆ ಇದೇ ರೀತಿ ಪ್ರಶ್ನೆಗಳನ್ನು, ಬಹಳ ಸಿಂಪಲ್ ಪ್ರಶ್ನೆಗಳನ್ನು ಆದರ್ಶ ಶಾಲೆಯಲ್ಲಿ ಕೇಳ್ತಾ ಇರ್ತಾರ, ನೀವು ಕೇಳ್ಬೋದು. ನೋಡಿ, ಇಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮ್ಯಾಗೆ ಹಲವಾರು ಪ್ರಶ್ನೆ, 2ರಿಂದ 3 ಪ್ರಶ್ನೆಗಳನ್ನು ಕೇಳುವ ಸಂಭವನೀಯತೆ ಇರುತ್ತದೆ ವಿದ್ಯಾರ್ಥಿಗಳೇ. ಮುಂದೆ ನೋಡಿ, ಇಲ್ಲಿ KAB ಅನ್ನು 14 ಎಂದು ಬರೆದರೆ DAY ಅನ್ನು ಹೇಗೆ ಬರೆವಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ನಾವು ಬಿಡಿಸಿ ನೋಡೋಣ ವಿದ್ಯಾರ್ಥಿಗಳೇ. KAB ಇಲ್ಲಿ ನಮಗೆ ಏನು ಗೊತ್ತಿರಬೇಕಪ್ಪ ಅಂತಂದರೆ ABCD. ಹೌದಾ, ಅಲ್ಫಾಬೆಟ್ಸ್ಗಳು ಎಷ್ಟದಾವಪ್ಪ ಅಂತಂದರೆ 26. ಹೌದಾ, ಅವುಗಳ ಸಂಖ್ಯೆಗಳು ನಮಗೆ ಗೊತ್ತಿರಬೇಕು. ಹೆಂಗೆ ಸಂಖ್ಯೆಗಳು ಅಂತಂದ್ರೆ ವಿದ್ಯಾರ್ಥಿಗಳು ನಾವೇನಂತೀವಿ? A ಅಂದರೆ 1 ಅಂತೀವಿ. ಹೌದಾ, B ಅಂತಂದರೆ 2, C ಅಂದರೆ 3. ಇದೇ ಥರ ನಾವೇನು ಮಾಡ್ತೀವಪ್ಪ ಅಂತಂದ್ರೆ Z ತಕ ಹೋದಾಗ ಎಷ್ಟಾಗ್ತದ ಅಂತಂದ್ರೆ 26 ಆಗ್ತದ. ಹೌದಾ, ಅದೇ ಒಂದು ಕಾನ್ಸೆಪ್ಟ್ ಮ್ಯಾಗೆ ಇದೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನಿಮಗೆ. ಹಾಗಾದ್ರೆ ನೋಡಿ, K ಅಂದರೆ ಎಷ್ಟಿದೆ ನಮಗೆ ಗೊತ್ತಾಯ್ತು? 11. ಹೌದಾ, A ಅಂದರೆ ಎಷ್ಟು? 1. B ಅಂದರೆ ಎಷ್ಟು? 2. ಇವುಗಳನ್ನು ಏನು ಮಾಡಿದಾರಪ್ಪ ಅಂತಂದರೆ ಪ್ಲಸ್ ಮಾಡಿದಾರ. 11 1 12, 12 2 14. ನಮ್ಮ ಉತ್ತರ ಏನಾಯಿತು? 14 ಆಯಿತು. ಈ ಥರ ಇದೊಂದು ಪ್ರಶ್ನೆಯನ್ನು ಬಿಡಿಸಿದಾಗ DAY ಅನ್ನು ನೀವು ಹೆಂಗೆ ಬರೀಬಹುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ನಾವು ಇದೇ ರೀತಿ ಬಿಡಿಸೋಣ. ನೋಡಿಲಿ, DAY ಕರೆಕ್ಟಾ? D ಅಂದರೆ ಎಷ್ಟು? 4. A ಅಂದರೆ ಎಷ್ಟು? 1. Y ಅಂದರೆ ಎಷ್ಟು? 25. ಹಾಗಾದರೆ ಇದನ್ನು ನಾವು ಏನು ಮಾಡ್ಕೋಬೇಕು? ಈಗ ಪ್ಲಸ್ ಮಾಡ್ಕೋಬೇಕು. 25 1 26, 26 1 4 ಎಷ್ಟ್ರಿ? 30. ನಮ್ಮ ಆಯ್ಕೆ ಯಾವುದಪ್ಪ ಇಲ್ಲಿ? A ಈಸ್ ರೈಟ್ ಆನ್ಸರ್. ಹೀಗೆ ನೀವು ಕೋಡಿಂಗ್ ಡಿಕೋಡಿಂಗ್ ಚಾಪ್ಟರ್ನ ನಾನು ಪ್ರತಿಯೊಂದು 24 ಚಾಪ್ಟರ್ಗಳನ್ನು, ಮೆಂಟಲ್ ಎಬಿಲಿಟಿಲಿ ಇರ್ತಕ್ಕಂಥ ಚಾಪ್ಟರ್ನ ನಾನು ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳ್ತಾ ಹೋಗ್ತಿರ್ತೀನಿ. ನೀವು ಪ್ರತಿದಿನ ಕ್ಲಾಸನ್ನು ನೋಡ್ತಾ ಇರಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಓಕೆ, ನೆಕ್ಸ್ಟ್ ಕ್ವಶನ್. ಸರಣಿಯ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, 1 4 9 16 25. ನಿಮ್ಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಒಂದು ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಈ ಒಂದು ಅಧ್ಯಾಯ ನಿಮಗೆ ಬಹಳ ಸರಳ ಆಗಬೇಕಾದ್ರೆ ನಿಮಗೆ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ, ನಾನು ಸೈನಿಕ ಶಾಲೆ ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಆ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೋಡ್ಕೋಬಹುದು. ಯಾಕಂತಂದರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಏನು ಗೊತ್ತಿರಬೇಕು? ಮಗ್ಗಿಗಳು, ಟೇಬಲ್ಸ್ ಗೊತ್ತಿರಬೇಕು, ವರ್ಗ ಸಂಖ್ಯೆ ಸ್ಕ್ವೇರ್ ನಂಬರ್ ಗೊತ್ತಿರಬೇಕು, ಗಣ ಸಂಖ್ಯೆ ಕ್ಯೂಬ್ ನಂಬರ್ ಗೊತ್ತಿರಬೇಕು,
ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಗೊತ್ತಿರಬೇಕು. ಇವು ಸಂಪೂರ್ಣವಾಗಿ ನಮಗೆ ಏನಾದರೂ ಗೊತ್ತಿದ್ದಿದೆ ಆದರೆ ನಾವು ಮೆಂಟಲ್ ಎಬಿಲಿಟಿ ಬಹಳ ಈಸಿಯಾಗಿ ನಾವೇನು ಮಾಡ್ಬೋದು, ಟಚ್ ಮಾಡ್ಬೋದು ಪ್ರಶ್ನೆಗಳನ್ನು. ಹಾಗಾದರೆ ಸರಣಿ ಯಾವ ರೀತಿ ಇದೆ ಅಂತ ನೋಡೋಣ ವಿದ್ಯಾರ್ಥಿಗಳೇ. ನೋಡ್ರಿ ಇಲ್ಲಿ 1ರ ವರ್ಗ ಎಷ್ಟು ರೀ, 1. ಹಾಗಾದರೆ 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25. ಹಾಗಾದರೆ ಮುಂದಿನ ಸರಣಿ ಯಾವುದಪ್ಪ ಅಂತಂದರೆ 1, 2, 3, 4, 5. ಹಾಗಾದರೆ ಮುಂದಿನ ಸರಣಿ 6. 6ರ ವರ್ಗ ಎಷ್ಟು ರೀ, 36. 6ರ ವರ್ಗ 36. ಹಾಗಾದರೆ ನಮ್ಮ ಆಯ್ಕೆ ಯಾವುದಪ್ಪ ಅಂತಂದರೆ ಡಿ ಇಸ್ ರೈಟ್ ಆನ್ಸರ್. ಹೀಗೆ ನಾವು ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ವಾರದ ಕ್ಲಾಸಲ್ಲಿ ಬಿಡಿಸ್ತಾ ಹೋಗೋಣ. ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯದ ಮೇಗಿನ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ. ನೀವು ಬೇಸಿಕ್ ಕಲಿತಾ ಹೋದರೆ ನೀವು ಮುಂದಿನ ವಾರದಲ್ಲಿ ನಾನು ಯಾವ್ದು ಬೇಕಾದ ಪ್ರಶ್ನೆಯನ್ನು ಕೊಟ್ಟರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತಿರೋ ವಿದ್ಯಾರ್ಥಿಗಳು. ಆ ರೀತಿ ನಾನು ನಿಮ್ಮನ್ನು ರೆಡಿ ಮಾಡ್ತೀನಿ. ಹಾಗಾದ್ರೆ ನೋಡ್ರಿ, ಇಲ್ಲೊಂದು ಶ್ರೇಣಿಯ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದೊಂದು ಚಾಪ್ಟರ್ ವಿದ್ಯಾರ್ಥಿಗಳೇ. 50 ವಿದ್ಯಾರ್ಥಿಗಳಿರುವ ಒಂದು ಕೋಣೆಯಲ್ಲಿ ರಾಮನು 20ನೇ ರ್ಯಾಂಕ್ ಗಳಿಸಿದ್ದಾನೆ. ಒಂದು ಕೋಣೆಯಲ್ಲಿ 50 ವಿದ್ಯಾರ್ಥಿಗಳಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳಲ್ಲಿ ಏನಪ್ಪಾ ಅಂತಂದ್ರೆ ರಾಮ ಅಂತಕ್ಕಂಥ ವ್ಯಕ್ತಿ 20ನೇ ರ್ಯಾಂಕ್ ಗಳಿಸಿದ್ದಾನೆ. ಹಾಗಾದರೆ ಹಿಂದಿನಿಂದ ಅವನ ರ್ಯಾಂಕ್ ಎಷ್ಟು? ಹೌದಾ, ನೋಡ್ರಿ ಇಂಥ ಒಂದು ಪ್ರಶ್ನೆ ಬಂದ ಇಲ್ಲೇನ್ ಮಾಡಿದ್ದಾರೆ, ಒಂದು ಕೋಣೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ನಮಗೆ ಕೊಟ್ಬಿಟ್ಟಿದ್ದಾರೆ ಈಗ. ಹೌದಾ, ಎಷ್ಟು ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ? 50 ಜನ ಇದ್ದಾರೆ. ಟೋಟಲ್ ವಿದ್ಯಾರ್ಥಿಗಳನ್ನ ಏನಾದರೂ ಕೊಟ್ಟಿದ್ದೆ ಆದರೆ ನೀವೇನು ಮಾಡ್ಕೋಬೇಕು, ಅದನ್ನು ಈ ರೀತಿ ಬರ್ಕೋಬೇಕು. ಹೌದಾ, ಮುಂದೆ ರಾಮನು ಎಷ್ಟನೇ ರ್ಯಾಂಕ್ ಇದ್ದಾನೆ, ಮುಂದೆ ಯಾವ್ದು ಬೇಕಾದ ಸಂಖ್ಯೆಯನ್ನು ಕೊಡಲಿ, 20 ಕೊಡಲಿ, 30 ಕೊಡಲಿ, 10 ಕೊಡಲಿ, 15 ಕೊಡಲಿ, ಯಾವುದೇ ಒಂದು ರ್ಯಾಂಕ್ ಕೊಡಲಿ, ಅದನ್ನು ನಾವೇನು ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಬರೆದುಕೊಂಡು ವಿದ್ಯಾರ್ಥಿಗಳೇ ನಾವು ಈ ಒಂದು ಒಟ್ಟು ಸಂಖ್ಯೆಯಲ್ಲಿ ಕೊಟ್ಟಿರ್ತಕ್ಕಂಥ ರ್ಯಾಂಕನ್ನು ಏನು ಮಾಡಬೇಕು, ಕಳಿಬೇಕು. ಹಾಗಾದ್ರೆ ನಮ್ಗೆ ಎಷ್ಟು ಆಗ್ತದೆ ಆನ್ಸರ? 30 ಆಗ್ತದೆ. ಇಲ್ಲಿಗೆ ಮುಗೀತನ್ರಿ? ಇಲ್ಲ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 50ನೇ ರ್ಯಾಂಕ್ ಅಂದ್ರೆ ಈ ಥರ ಅವನನ್ನು ಎನ್ಸ್ಕೋತ ಹೋಗ. 50 ಕೋಣೆಯಲ್ಲಿ ವಿದ್ಯಾರ್ಥಿಗಳಿದಾರ. ಹೌದಾ, 50 ಜನ ವಿದ್ಯಾರ್ಥಿಗಳ ಕೊಟ್ಟಿದ್ದಾರೆ. ರಾಮನು ಎಷ್ಟನೇ ರ್ಯಾಂಕ್ ಅದನ್ರಿ? 20ನೇ ರ್ಯಾಂಕ್ ಅದಾನ. ಹೌದಾ, ಹಂಗಾದ್ರೆ ಅವನ ಸ್ಥಾನವನ್ನ ಕೇಳಿದ್ದಾರೆ. ಒಂದು ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕಪ್ಪ, ಏನಪ್ಪಾ ಅಂತಂದ್ರೆ ಒಟ್ಟು ವಿದ್ಯಾರ್ಥಿಗಳನ್ನು ಕೊಟ್ಟಾಗ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಒಳಗೆ ಅವನ ರ್ಯಾಂಕನ್ನು ಕಳೆದು ನಾವು +1 ಮಾಡಿಬಿಡ್ಬೇಕು ವಿದ್ಯಾರ್ಥಿಗಳೇ. ಅದೇ ನಮ್ಮ ಆನ್ಸರ್. ಎಷ್ಟಪ್ಪ ಅಂತಂದ್ರೆ 31. ಒಂದನ್ನು ಯಾಕೆ ಪ್ಲಸ್ ಮಾಡ್ಕೋಬೇಕು ಅಂತೇಳಿ ನಾನು ಶ್ರೇಣಿಯ ಪಾಠ ಹೇಳುವಾಗ ನಿಮಗೆ ಹೇಳ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ತ್ರಿಭುಜ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೊಟ್ಟಿರುವ ಚಿತ್ರಗಳಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಂತಹ ಒಂದು ಚೌಕದಲ್ಲಿ ತ್ರಿಭುಜಗಳು ಎಷ್ಟಿವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಬಹಳ ಒಂದು ಈಜಿ ಟ್ರಿಕ್ಸ್ಲೆ ನಾವು ಬಿಡಿಸ್ಬೋದು. ಇಲ್ಲಿ ಎಷ್ಟು ನೋಡಿ ವಿದ್ಯಾರ್ಥಿಗಳೇ, 1, 2, 3, 4, 5, 6, 7, 8 ತ್ರಿಭುಜಗಳದಾವ. ಹೌದಾ, ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಎಷ್ಟು ಚೌಕದಲ್ಲಿ ತ್ರಿಭುಜಗಳದಾವ ಅನ್ನೋ ಸಂಖ್ಯೆಯನ್ನು ನಾವು ಬರಿತಾ ಹೋದ್ವಿ. ಹೌದಾ, ಈ ಥರ ಬರಿತಾ ಬಂದ್ವಿ. ಕೊನೆಯ ಸಂಖ್ಯೆ ಯಾವುದಪ್ಪ? 8 ಬಂದಿತ್ತು. ಇದನ್ನು ನಾವು ಏನು ಮಾಡ್ಕೋಬೇಕು, ಇಂಟು 2 ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ಮಾಡಬೇಕು? 8 × 2 = 16. ಹಾಗಾದರೆ ನಮ್ಮ ಆಯ್ಕೆ ಯಾವುದಪ್ಪ? ಸಿ ಇಸ್ ರೈಟ್ ಆನ್ಸರ್. ನಾನು ಈ ತ್ರಿಭುಜ ಚಾಪ್ಟರ್ನ ಹೇಳುವಾಗ ನಿಮ್ಗೆ ಇನ್ನೂ ಈಜಿ ಟ್ರಿಕ್ಸ್ಗಳನ್ನು ನಾನು ಹೇಳ್ತೀನಿ. ಮುಂದೆ ನೋಡಿ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಡಿಸೆಂಬರ್, ಏಪ್ರಿಲ್, ಆಗಸ್ಟ್, ಜುಲೈ ಅಂತೇಳಿ ಕೊಟ್ಟಿದ್ದಾರೆ. ಯಾವುದು ಗುಂಪಿಗೆ ಸೇರುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ಡಿಸೆಂಬರ್ನಲ್ಲಿ ಎಷ್ಟು ದಿನಗಳಿವೆ? 31. ಆಗಸ್ಟ್ನಲ್ಲಿ 31 ದಿನಗಳಿವೆ. ಜುಲೈನಲ್ಲಿ 31 ದಿನಗಳಿವೆ. ಹಾಗಾದರೆ ಏಪ್ರಿಲ್ನಲ್ಲಿ ಎಷ್ಟು ದಿನಗಳದಾವಪ್ಪ ಅಂತಂದರೆ 30 ದಿನಗಳಿರೋದ್ರಿಂದ ನಮ್ಮ ಯಾವ ಒಂದು ಆಯ್ಕೆ ಗುಂಪಿಗೆ ಸೇರುವುದಿಲ್ಲಪ್ಪ ಅಂತಂದರೆ ಏಪ್ರಿಲ್. ಇದು ಬಿ ಇಸ್ ರೈಟ್ ಆನ್ಸರ್. ಗುಂಪಿಗೆ ಸೇರುವುದಿಲ್ಲ. ಇದನ್ನ 31 ದಿನಗಳು ಎಷ್ಟು ತಿಂಗಳ ಒಳಗದಾವ? 30 ದಿನಗಳು ಎಷ್ಟು ತಿಂಗಳ ಒಳಗದಾವ ಅಂತೇಳಿ ನಮ್ಗೆ ಗೊತ್ತಿರಬೇಕಾದ್ರೆ ಒಂದು ಈಜಿ ಟ್ರಿಕ್ಸ್ ಅದ. ಅದೇನಂತಂದ್ರೆ ಏನ್ ಜ್ಯೂಸ್. ಹೌದಾ, ಏನ್ ಜ್ಯೂಸ್ ಅಂದ್ರೆ ಏನ್ರಿ? ಎ ಅಂದ್ರೆ ಏಪ್ರಿಲ್. ಹೌದಾ, ನ ಅಂದ್ರೆ ನವೆಂಬರ್. ತಿಳಿತಾ? ಜೂ ಅಂದ್ರೆ ಜೂನ್. ಸ ಅಂದ್ರೆ ಸೆಪ್ಟೆಂಬರ್. ಇವಷ್ಟು ಎಷ್ಟು ದಿನಗಳು ಅದಾವ ಅಂದ್ರೆ ಇದ್ರಾಗ 30 ದಿನ ಅದಾವ, ಇದ್ರಾಗ 30 ದಿನಗಳು, ಇದ್ರಾಗ 30 ದಿನಗಳು, ಇದ್ರಾಗ 30 ದಿನಗಳು. ಇದನ್ನ ನೆನಪಿಟ್ಕೊಂಡ್ಬಿಟ್ರೆ ಇಂಥದ್ದು ಬೇಕಾದಂಥ ಪ್ರಶ್ನೆ ಬಂದರು ಫ್ರಾಕ್ಷನ್ 10 ಸೆಕೆಂಡ್ನಾಗ ಆನ್ಸರ್ ಬಿಡುದು ನೀವು.
ಬಿಡಿಸಬಹುದು. ಏನು ಜ್ಯೂಸ್ ಅಂತ ನೆನ್ಪಿಟ್ಕೊಂಡು ಬಿಡಿಸ್ ಸಾಕು. ಹೌದಾ? ಇದ್ರೊಳಗೆ ಏನಪ್ಪ, ಒಂದು ವರ್ಷದೊಳಗೆ 4 ತಿಂಗಳು ಏನಾಗಿದೆ ಅಂತಂದ್ರೆ 30 ದಿನಗಳು ಇರ್ತಾವ. ಒಂದು ತಿಂಗಳು ಅಧಿಕ ವರ್ಷ ಇತ್ತಂದ್ರೆ 29 ಇರ್ತದ, ಇಲ್ಲಾಂದ್ರೆ ಫೆಬ್ರವರಿ ಒಳಗೆ 28 ಇರ್ತದ. ಉಳ್ಕಿದ ಎಲ್ಲ ತಿಂಗಳುಗಳು 31 ಇರ್ತದ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿ. ಸರಣಿಯನ್ನ ಪೂರ್ಣಗೊಳಿಸಿ. ಇಲ್ಲಿ ಒಂದು ಸರಣಿ ಮ್ಯಾಗ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮ್ಗೆ ಎನ್ಮೋಲ್ ಎಕ್ಸಾಮ್ನಲ್ಲಿ ಆದರೂ 2 ರಿಂದ 3 ಪ್ರಶ್ನೆಗಳು ಬರ್ತದೆ. ವಿದ್ಯಾರ್ಥಿಗಳೇ ನೋಡ್ಕೋತಿರ್ಬೇಕು. 25 5ಕ್ಕೆ ಹೇಗೆ ಸಂಬಂಧ ಇದೆ, 81 ಯಾವುದಕ್ಕೆ ಸಂಬಂಧ ಇದೆ ಅಂತ ಕೇಳಿದರೆ, ಸ್ಕ್ವೇರ್ ನಂಬರ್ ವರ್ಗ ಸಂಖ್ಯೆ ಮೇಲಿನ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. 5ರ 1 ವರ್ಗ 25. ಹಾಗಾದ್ರೆ 81 ಯಾವುದಪ್ಪ ಅಂತಂದ್ರೆ 9ರ ವರ್ಗ ಸಂಖ್ಯೆ ಎಷ್ಟು, 81. ಹಾಗಾದ್ರೆ ನಮ್ಮ ಆಯ್ಕೆ ಸಿ ಇಸ್ ರೈಟ್ ಆನ್ಸರ್. ನೋಡಿ, ದಿಕ್ಕುಗಳ ಮೇಲೆ ಮತ್ತೊಂದು ಪ್ರಶ್ನೆ ಬಂದಿದೆ. ಒಂದು ಕಾರು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದೆ, ಅದು ತನ್ನ ಬಲಕ್ಕೆ ಸ್ವಲ್ಪ ದೂರ ಚಲಿಸಿ. ನೋಡ್ರಿ, ಒಂದು ಕಾರು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದೆ. ಹೌದಾ? ನಮಗೆ ಎಷ್ಟು ದಿಕ್ಕುಗಳನ್ನು ಬರ್ಕೋಬೇಕು? ಹೌದಾ? ದಿಕ್ಕುಗಳು ಗೊತ್ತಲ್ಲ, ಊಯಿ ಪೂ ಆದ ನೈಪವ. ಹೌದಾ? ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ಒಂದು ಕಾರು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತದ. ಇಲ್ಲೊಂದು ಕಾರ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಕಡೆ ಮುಖ ಮಾಡಿ ನಿಂತಿದೆ. ಅದು ತನ್ನ ಬಲಕ್ಕೆ ಸ್ವಲ್ಪ ದೂರ ಚಲಿಸಿ. ಈಗ ಒಂದು ಕಾರು ಈ ಕಡೆ ಮುಖ ಮಾಡಿ ನಿಂತಿದೆ. ಹೌದಾ? ಕಾರ್ ಯಾವ ಕಡೆ? ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದೆ. ಯಾವ ದಿಕ್ಕಂದಾರಿಲ್ರಿ? ಬಲಕ್ಕೆ ಅಂತ ಕೇಳಿದಾರೆ ನೋಡ್ರಿ, ಬಲಕ್ಕೆ. ಹೌದಾ? ಈ ಕಡೆ ಹೋಗುವಾಗ ಬಲಕ್ಕೆ ಯಾವ ಕಡೆ ಆಗ್ತದ? ಈ ಕಡೆ ಆಗ್ತದ. ಸ್ವಲ್ಪ ಏನಾಗ್ತದ? ಬಲಕ್ಕೆ ಚಲಿಸ್ತದ. ಓಕೆನಾ? ಸ್ವಲ್ಪ ದೂರ ನಂತರ ಪುನಃ ಬಲಕ್ಕೆ ಚಲಿಸುತ್ತದೆ. ಮತ್ತೊಂದು ಸ್ವಲ್ಪ ದೂರ ಹೋಗ್ತತಿ, ಬಲಕ್ಕೆ ಚಲಿಸ್ತದೆ. ಮತ್ತೇನು ಮಾಡ್ತತಿ? ಪುನಃ ಬಲಕ್ಕೆ ಚಲಿಸ್ತದ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಈ ಕಡೆ ಹೊಂಟಿದೆ. ಹೌದಾ? ಬಲ ಅಂದ್ರೆ ಯಾವ ಕಡೆ ಆಗ್ತದೆ? ಈ ಕಡೆ ಆಗ್ತದ, ಈ ಕಡೆ ಬರ್ತದ. ನಂತರ ನೋಡ್ರಿ, ಈಗ ಆ ಕಾರು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದೆ ಅಂತ ಕೇಳಿದ್ರೆ, ಈ ಕಡೆ ಯಾವ ದಿಕ್ಕು ಬರ್ತದ? ಯಾವುದ್ರಿ? ಪೂರ್ವ. ಪೂರ್ವ ಇಸ್ ರೈಟ್ ಆನ್ಸರ್. ದಿಕ್ಕುಗಳು ಹೇಳುವಾಗ ಸಂಕ್ಷಿಪ್ತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಆ ಟ್ರಿಕ್ಸ್ ಮುಖಾಂತರ ನೀವು ಯಾವ್ದು ಬೇಕಾದ ಪ್ರಶ್ನೆ ಬಂದರೂ ಏನು ಮಾಡ್ಬೋದು? ಈಸಿಯಾಗಿ ಬಿಡಿಸ್ಬೋದು. ಓಕೆ, ಯಾವ ದಿಕ್ಕು? ಪೂರ್ವ. ನೋಡ್ರಿ, ಇಲ್ಲೊಂದು ಪ್ರಶ್ನೆ ಇದೆ. 2 3 4 5 3 4 5 6 4 5 6 7 5 6 7 8 ಈ ತರ ಕೊಟ್ಟಿದ್ದಾರೆ. ಮುಂದೆ ಇದೇ ರೀತಿ ಯಾವ ಸರಣಿ ಪೂರ್ಣಗೊಳ್ಳುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡೋಣ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಬಿಡಿಸಿದಾರೆ ಅಂದ್ರೆ, 2 3 4 5 ಇಲ್ಲಿ ಏನು ಬರ್ತದ? 6 ಬರ್ತದ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ನಮ್ಮ ಆಯ್ಕೆ ಒಳಗೆ 6 ಬಂದದಂದ್ರೆ ಇಲ್ಲಿ ಎಲ್ಲಿದೆ ನೋಡಿ 6? ಆಪ್ಷನ್ ಇದೊಳಗೆ ಒಂದನೇ ಸಂಖ್ಯೆ 6 ಇಲ್ಲ, ಆಪ್ಷನ್ ಬಿ ಒಳಗಿಲ್ಲ, ಆಪ್ಷನ್ ಸಿ ಒಳಗಿದೆ. ಇಸ್ ರೈಟ್ ಆನ್ಸರ್ ಸಿ. ಸಂಪೂರ್ಣವಾಗಿ ಬಿಡಿಸ. ನೋಡ್ರಿ, ಬರೀ ಒಂದು 10 ಸೆಕೆಂಡಲ್ಲಿ ಆನ್ಸರನ್ನು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, 3 4 5 6 7 ಕರೆಕ್ಟ್ 7 ಇದೆಯಾ? ನಂತರ ನೋಡ್ರಿ 4 5 6 7 8 ಎಸ್ ಕರೆಕ್ಟ್ ಇದೆ, 8 ಇದೆಯಾ? ಇನ್ನು ನಂತರ ನೋಡ್ರಿ 5 6 7 8 9 6 7 8 9 ಸಿ ಇಸ್ ರೈಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳು ಬರ್ತಿದ್ದಾವೆ ವಿದ್ಯಾರ್ಥಿಗಳೀಗ. ಮುಂದೆ ಕೊನೆಯ ಪ್ರಶ್ನೆ ನೋಡೋಣ. ಕೋಡಿಂಗ್ ಡಿ ಕೋಡಿಂಗ್ ಮೇಲಿದೆ. ಬರ್ಡ್ ಅನ್ನ 33 ಎಂದು ಬರೆದರೆ ಟ್ರೀಯನ್ನು ಹೇಗೆ ಬರೆಯೋರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ನಾವು ಮತ್ತೆ ಅಲ್ಫಾಬೆಟ್ ಪ್ರಕಾರ ನೋಡ್ಕೋಬೇಕು. ಎಸ್ ನೋಡಿಲಿ, ಬಿ ಅಂದರೆ 2, ಐ ಅಂದರೆ 9, ಆರ್ ಅಂದರೆ 18, ಡಿ ಅಂದರೆ 4. ಇವುಗಳನ್ನು ಸಂಪೂರ್ಣವಾಗಿ ಕೂಡಿಸ್ಬೇಕು. ಹೌದಾ? 18 1 2 20, 20 1 9 29, 29 1 3 ಎಷ್ಟಪ್ಪ ಅಂತಂದರೆ 33. ಎಸ್ ಈ ರೀತಿ ಸಂಬಂಧವನ್ನು ಹೊಂದಿದೆ. ಏನು ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ಅನ್ನು ಮಾಡಿದ್ದಾರೆ. ನಾವು ಟ್ರೀಯನ್ನು ಹಾಗೆ ಬಿಡಿಸ್ಕೋಬೇಕು. ಟಿ ಆರ್ ಇ ಇ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳು, ನಿಮ್ಗೆ ಆನ್ಸರ್ ಗೊತ್ತಾಗಿದ್ರೆ. ಟಿ ಅಂದರೆ 20, ಆರ್ ಅಂದರೆ 18 +5 +5, ಇ ಅಂದರೆ 5. ಹೌದಾ? 5 5 10. ಹೌದಾ? 5 + 5 10, 10 + 20 30, 30 + 1 18 48. ಹಾಗಾದರೆ ನಮ್ಮ ಆಯ್ಕೆ ಬಿ ಇಸ್ ರೈಟ್ ಆನ್ಸರ್. ಹಾಗೆ ವಿದ್ಯಾರ್ಥಿಗಳೇ, ಇಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್ ಮುಖಾಂತರ ನಿಮಗೆ ಮೆಂಟಲ್ ಎಬಿಲಿಟಿಯನ್ನು ಈಸಿಯಾಗಿ ಮಾಡ್ತಕ್ಕಂಥ ಒಂದು ಪ್ರತಿ ದಿವಸ ನಾವು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಪರಿಶ್ರಮ ಯೂಟ್ಯೂಬ್ ಚಾನಲಲ್ಲಿ. ನೀವು ಮೆಂಟಲ್ ಎಬಿಲಿಟಿ ಜೊತೆಗೆ GK ಪ್ರಶ್ನೆಗಳನ್ನು ಸಹ ನೀವು ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.